ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಈಗ ತಮ್ಮ ಹೃದಯ ತಪಾಸಣೆಗೆ ಅಂತ ಜನರು ಮುಗಿಬೀಳ್ತಾ ಇದ್ದಾರೆ. ಈಗಾಗಲೇ ಹಾಸನದಲ್ಲಿ ದಿನಕ್ಕೊಂದು ಕೇಸ್, ಒಂದೇ ದಿನಕ್ಕೆ ನಿನ್ನೆ 6 ಕೇಸ್ಗಳು ಪತ್ತೆಯಾಗಿತ್ತು. ಹೀಗಾಗಿ ಜನರು ಗಾಬರಿ ಆಗಿದ್ದಾರೆ. ಹೃದ್ರೋಗ ಆಸ್ಪತ್ರೆಯಲ್ಲಿ ತಪಾಸಣೆಗೆ ಅಂತ ಜನರು ಮುಗಿಬಿದ್ದಿದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಗೆ ರೋಗಿಗಳು ದಾಂಗುಡಿ ಇಟ್ಟಿದ್ದಾರೆ. ಮೈಸೂರು, ಮಂಡ್ಯ, ಹಾಸನ, ಚಾಮರಾಜನಗರ ಸೇರಿದಂತೆ ಹಲವು ಭಾಗಗಳಿಂದ ತಪಾಸಣೆಗೆ ಅಂತ ಬಂದಿದ್ದಾರೆ. ರೋಗಿಗಳೇ ಅಂತ ಅಲ್ಲ, ಒಂದಷ್ಟು ಅನುಮಾನ ಇರುತ್ತೆ. ನಮಗೂ ಏನಾದರೂ ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳಿದಾವ, ಯಾಕೆ ಹೃದಯಾಘಾತಗಳು ಹೆಚ್ಚಾಗ್ತಾ ಇರೋದು ಅಂತ. ಹಾಗಾಗಿ ಬೆಳಗ್ಗೆಯಿಂದ ಆಸ್ಪತ್ರೆಯ OPD ಅಂತೂ ಫುಲ್ ರಶ್ ಆಗ್ಬಿಟ್ಟಿದೆ. ದೇಗುಲದ ಮುಂದೆ ದರ್ಶನಕ್ಕೆ ಅಂತ ಹೇಗೆ ನಿಲ್ತಾರೋ ಹಾಗೆ ಆಸ್ಪತ್ರೆಯ ಮುಂಭಾಗದಲ್ಲಿ ಜನರು ನಿಂತಿದ್ದಾರೆ. ಜನರ ನಿಯಂತ್ರಣ ಮಾಡೋದಕ್ಕಾಗದೆ ಬ್ಯಾರಿಕೇಡ್ ಸಿಸ್ಟಮ್ ಕೂಡ ಅಲ್ಲಿ ಅಳವಡಿಕೆ ಆಗಿದೆ. ಸರತಿ ಸಾಲಲ್ಲಿ ನಿಂತು ತಪಾಸಣೆ ಮಾಡಿಸ್ಕೊಳ್ತಾ ಇದ್ದಾರೆ ಜನರು. ಯುವಕ ಯುವತಿಯರ ಸಂಖ್ಯೆ ಗಣನೀಯವಾಗಿ ಕಂಡು ಬಂದಿದೆ. ನೀವು ಗಮನಿಸ್ತಾ ಇರ್ಬೋದು. ಏನಾದರೂ ಸಾಂಕ್ರಾಮಿಕ ರೋಗಗಳು ಬಂದಂಥ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ಈ ರೀತಿಯಾಗಿ ರಶ್ ಇರುತ್ತೆ. ಆದರೆ ಹಾಸನದಲ್ಲಿ ಹೃದಯಾಘಾತ ಕೇಸಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ನಿನ್ನೆನೆ 6 ಕೇಸ್ಗಳು ಪತ್ತೆಯಾಯಿತು. ಜೊತೆಗೆ ಇವತ್ತು ಕೂಡ ಬೆಳಗ್ಗೆ ಸಂಜಯ್ ಅನ್ನುವಂಥ ಯುವಕ ಮೃತಪಟ್ಟಿರೋದು. ಹೀಗಾಗಿ ಜಯದೇವ ಆಸ್ಪತ್ರೆಗೆ ನಿತ್ಯವೂ ಕೂಡ 500ರಷ್ಟು ಜನರು ಬಂದು ತಪಾಸಣೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರಂತೆ. 1500ಕ್ಕೂ ಅಧಿಕ ಜನರು ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಮೊದಲ ಬಾರಿ ತಪಾಸಣೆಗೆ ಅಂತ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗಿರೋದು. ಅಂದರೆ ಮೊದಲನೇ ಸಲ ನಮ್ಮ ಹಾರ್ಟಿಗೆ ಸಂಬಂಧಪಟ್ಟಂತೆ ಏನಾದರೂ ಸಮಸ್ಯೆ ಇದೆಯೇನಪ್ಪ ಅಂತ ಚೆಕ್ ಮಾಡಿಸ್ಕೊಳ್ಳೋಕೆ ಬರ್ತಾ ಇರೋರ ಸಂಖ್ಯೆ ಹೆಚ್ಚಾಗಿದೆ. ಹೃದಯ ಸಂಬಂಧಿ ಸಮಸ್ಯೆಗಳಿಂದ ಬಳಲ್ತಾ ಇರೋರು, ಆಗಾಗ ಟ್ರೀಟ್ಮೆಂಟಿಗೆ ಬರ್ತಾ ಇರೋರು, ಅವ್ರು ಬರ್ತಾ ಇರ್ತಾರೆ, ಅದು ಕಾಮನ್. ಬಟ್ ಈಗ ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. ಯಾತಕ್ಕಾಗಿ ಹೃದಯಾಘಾತ ಆಗ್ತಾ ಇದೆ ಅಂತ. ಸಣ್ಣಕ್ಲಿ ಕಡ್ಡಿ ಥರ ಇರೋರು ಹೃದಯಾಘಾತಕ್ಕೆ ಒಳಪಟ್ಟು ಸಾವನ್ನ ಅಪ್ತಾ ಇದ್ದಾರೆ. ಜೊತೆಗೆ ದಪ್ಪ ಇದ್ದವರು ಕೂಡ ಸಾಯ್ತಾ ಇದ್ದಾರೆ. ಕಾರಣ ಏನು ಅನ್ನೋದು ಈಗಾಗಲೇ ಕಿಮ್ಸಲ್ಲೂ ಕೂಡ ಒಂದಷ್ಟು ಸ್ಟಡೀಸ್ ಆಗಿದೆ. ಅದರ ಬೆನ್ನಲ್ಲೇ ಈಗ ಹಾಸನದಲ್ಲಿ ನೋಡಿ ಜನರು ಮುಗಿಬಿದ್ದಿದ್ದಾರೆ. ತಮಗೂ ಏನಾದರೂ ಹೃದಯ ಸಂಬಂಧಿ ಕಾಯಿಲೆಗಳಿದೆಯಾ, ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಮಾಡೋಣ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚಿಕಿತ್ಸೆ ಮಾಡ್ಕೊಳ್ಬೇಕಂದ್ರೆ ಮಾಡ್ಕೊಳ್ಳೋಣ, ದಿಢೀರಂತ ಇದ್ದಕ್ಕಿದ್ದಂತೆ ಹೃದಯಾಘಾತ ಆಗಿ ಸಾವನ್ನಪ್ಪಿಟ್ರೆ ಅನ್ನುವಂಥ ಭಯ ಹಾಸನದಲ್ಲಿ ಜನರಿಗೆ ಶುರುವಾಗಿದೆ. ಮೈಸೂರು, ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆಯಿಂದ ಕೂಡ ಜನರು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಮಾಧ್ಯಮಗಳಲ್ಲಿ ವರದಿಯಾಗಿರುವಂತೆ ನಮ್ಮ ಹಾಸನ, ಮಂಡ್ಯ ಮತ್ತು ಬೇರೆ ಕಡೆ ರಾಜ್ಯದ ಇನ್ನಿತರ ಕಡೆ ಹೃದಯಾಘಾತದ ಸಂಖ್ಯೆ ಹೆಚ್ಚಿಗೆ ರಿಪೋರ್ಟ್ ಆಗ್ತಾ ಇದೆ. ಅದರದ ಒಂದು ಕಾರಣಗಳಿಂದ ಈಗ ನಮ್ಮ ಮೈಸೂರು ಜಯದೇವರ ಹೃದ್ರೋಗ ಸಂಸ್ಥೆಗೆ ರೋಗಿಗಳ ಸಂಖ್ಯೆನೂ ಕೂಡ ತುಂಬ ಜಾಸ್ತಿ ಆಗಿದೆ. ಏನು ಇತ್ತೀಚಿನ ಜನಗಳ ಸಾರ್ವಜನಿಕರಲ್ಲಿ ನನ್ನ ಒಂದು ವಿನಂತಿ ಏನಪ್ಪ ಅಂತಂದರೆ, ಎಲ್ಲ ಎದೆನೋವುಗಳು ಕೂಡ ಹೃದಯಾಘಾತದ ಅಲ್ಲ. ಅದನ್ನು ತಪ್ಪು ಗ್ರಹಿಕೆ ಮಾಡ್ಕೋಬಾರ್ದು. ಯಾವುದೇ ವ್ಯಕ್ತಿ ಎದೆನೋವು ಬಂತು ಅಂದರೆ ಅದು ಯಾವುದೇ ವಯಸ್ಸು, ಅದು ಹಿರಿಯರಾಗಲಿ ಕಿರಿಯರಾಗಲಿ, ತಕ್ಷಣದ ಅಲ್ಲೇ ಹತ್ತಿರ ಇರೋಂಥ ಹಾಸ್ಪಿಟ್ಲಿಗೆ ಫಸ್ಟ್ ತೋರಿಸಿ ಒಂದು ECG ಎಕೋ ಮಾಡಿಸಿ ನಂತರ ರೆಫರಲ್ ಹಾಸ್ಪಿಟ್ಲ್ ಅಂತ ಇರುತ್ತೆ, ಅಲ್ಲಿಗೆ ಬರಬೇಕು. ಯಾಕಂದರೆ ಇತ್ತೀಚೆಗೆ ಹಾಸನದಲ್ಲಿ ಆಗಿರೋಂಥ ಒಂದು ಘಟನೆ ನಿಜವಾಗೂ ಎಲ್ರಿಗೂ ಒಂದು ಪ್ಯಾನಿಕ್ ಅಥವಾ ಭಯ ಹುಟ್ಟಿಸೋ ಅಂಥ ಒಂದು ಸಂಗತಿ. ಎಲ್ಲರೂ ಯುವಜನತೆ ಹಾಗೂ ಯುವಜನರಿಗೆ ಅದೊಂಥರ ಪ್ಯಾನಿಕ್ ಅಟ್ಯಾಕ್ ಆಗಿಬಿಟ್ಟು ನಮಗೆ ಕಳೆದ ತಿಂಗಳಿಗಿಂತ ಈ ತಿಂಗಳು ಕಳೆದ ಒಂದು 15ರಿಂದ 1 ತಿಂಗಳಿಂದ ತುಂಬ ಜನ ನಮ್ಮ ಹಾಸ್ಪಿಟ್ಲಿಗೆ ಭೇಟಿ ಮಾಡ್ತಾ ಇದ್ದಾರೆ. ಕಳೆದ ತಿಂಗಳೆಲ್ಲ 600ರಿಂದ 700 ಜನ ಆಯಿತು. ಈಗ ಅದು ಒಂದು 1000 ಜನಕ್ಕೆ ಹೊರರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ರೋಗಿಗಳನ್ನ ನೋಡಲಿಕ್ಕೆ ಡಾಕ್ಟ್ರುಗಳಿಗೂ ಕೂಡ ಒಂದು ಥರದ ಏನು ಇನ್ಸಿಡೆಂಟ್ ಆಯಿತು, ಅದು ಸಡನ್ ಹಾರ್ಟ್ ಅಟ್ಯಾಕು. ಜನ ಎಲ್ಲ ಹೆದರ್ಕೊಂಡು ಮೈಸೂರು ಹಾಸ್ಪಿಟ್ಲ್ ಎಲ್ಲ ರಶ್ ಮಾಡ್ತಾವ್ರೆ, ಹೋಯ್ತವ್ರೆ, ಹೆದರ್ಕೋತಾವ್ರೆ, ಪ್ಯಾನಿಕ್ ಆಗ್ತಾವ್ರೆ. ಅಂಥದ್ದು ಈ ಮೈಸೂರಲ್ಲಿ ಏನೂ ಇಲ್ಲ. ಅಲ್ಲೂ ಬೇರೆ ಸಿಂಪ್ಟಮ್ ಇತ್ತು, ಇಲ್ಲಿ ಬೇರೆ ಸಿಂಪ್ಟಮ್ ಇದೆ. ಇಲ್ಲೆಲ್ಲ ಏನಿಲ್ಲ. ಪ್ಯಾನಿಕ್ ಆಗಬೇಡಿ, ರಶ್ ಆಗಬೇಡಿ. ಅದು ಬೇರೆ ಸಿಂಪ್ಟಮ್ ಇದ್ದಿದ್ದು. ಏನು ಪ್ಯಾನಿಕ್ ಆಗೋದೇನಿಲ್ಲ. ಆರಾಮಾಗಿ ಮನೇಲಿರಿ, ಟೇಕ್ ಕೇರ್ ಆಫ್ ಯರ್ ಹೆಲ್ತ್. ಈಗ ಚೆಕಪ್ ಮಾಡಿದರೆ ನಿಮಗೆ ಏನಂತ ಹೇಳಿ? ನಮ್ಮ ರಿಲೇಷನ್ ಚೆಕ್ ಮಾಡಿದ್ರು, ಅವರಿಗೆಲ್ಲ ಎಲ್ಲ ನೆಗೆಟಿವ್ ಬಂತು. ಅಂತ ಏನಿಲ್ಲ. ಎಲ್ಲ ಏನಾಗಿದೆ ಅಂದರೆ, ಒಂದು ಕಡೆ ಕೇಳಿದ್ರೆ ಕರೋನಾ ಥರ ಜನ ಹೆದರ್ಕೋತಾವ್ರೆ, ಅಲ್ಲೇನೋ ಸಿಂಪ್ಟಮ್ ಆಯಿತು, ಇದೂ ಹಂಗೆ ಸ್ಪ್ರೆಡ್ ಆಗ್ತಾ ಇರ್ಬೋದು ಅಂತ. ಇದು ಸುಮಾ ಅಂತ ಮೈಸೂರಿಂದನೇ ಬಂದಿರೋದು ಜಯದೇವಾಗೆ. ಚೆಕಪ್ ಮಾಡ್ಸೋದಕ್ಕೆ ಬಂದಿದ್ವಿ ನನ್ನ ಕಸಿನ್ಗೆ. ಎಲ್ಲ ನಾರ್ಮಲ್ ಅಂತ ಬಂದಿದೆ, ಭಯ ಏನು ಪಡೋದು ಬೇಕಾಗಿಲ್ಲ. ಇವಾಗ ನಾರ್ಮಲಾಗಿ ಇವಾಗ ಒಂದು 24 ಜನಕ್ಕೇನೋ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ರೀಸನ್ಗೋಸ್ಕರ ಎಲ್ಲರೂ ಇವಾಗ ತುಂಬ ಭಯಪಟ್ಟು ಹಾಸ್ಪಿಟಲ್ಗೆಲ್ಲ ಓಡೋಗ್ತಾ ಇದ್ದಾರೆ. ಅಷ್ಟೇನು ಭಯಪಡೋದು ಬೇಕಾಗಿಲ್ಲ. ಬಂದು ಚೆಕಪ್ ಮಾಡಿಸಿ ನಾರ್ಮಲ್ ಅಂತ ಬಂದರೆ ಓಕೆ. ಏನಾದರೂ ವೇರಿ ಇದ್ದರೆ ಡಾಕ್ಟರ್ ಹೇಳ್ತಾರೆ ಏನು ಮಾಡಬೇಕು ಅಂತ.
ಆರಾಮಾಗಿ ಬನ್ನಿ ಹಾಸ್ಪಿಟಲ್. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ನಿಜಕ್ಕೂ ಕೂಡ ಹಾಸನದಲ್ಲಿ ಈ ರೀತಿ ಹೃದಯಾಘಾತ ಕೇಸಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಹಾಸನ, ಮಂಡ್ಯ, ಮೈಸೂರು ಭಾಗದಲ್ಲಿ ಜನರಿಗೆ ಆತಂಕ ಹೆಚ್ಚಾಗಿದೆ. ಹೃದ್ರೋಗ ಆಸ್ಪತ್ರೆಯತ್ತ ಜನರೀಗ ಮುಖ ಮಾಡ್ತಾ ಇದ್ದಾರೆ. ಏನ್ ಹೇಳ್ತಾರೆ ವೈದ್ಯರು ಇದಕ್ಕೆ ಸಂಬಂಧಪಟ್ಟಂತೆ? ಜನಜಂಗುಳಿ ಹೆಚ್ಚಾಗ್ತಾ ಇರೋದನ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ವ್ಯವಸ್ಥೆ ಇದೆ ಅಲ್ಲೀಗ? ಇದೇ ರೀತಿಯಾದಂತಹ ಒಂದು ವಾತಾವರಣ ಅಂದ್ರೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂತದ್ದು ಮುಖ್ಯವಾಗಿ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರು ಆಗಿರುವಂತಹ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಮೈಸೂರು ಭಾಗದಲ್ಲಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ತಪಾಸಣೆಗೆ ಒಳಗಾಗ್ತಾ ಇದ್ರು. ಅದರಲ್ಲೂ ಕೂಡ ಯುವಕ ಯುವತಿಯರೇ ಹೆಚ್ಚಿನದಾಗಿ ಆಗ್ತಾ ಇದ್ದಂಥದ್ದು. ಅದೇ ರೀತಿಯಾದಂತಹ ಒಂದು ವಾತಾವರಣ ಈಗ ನಿರ್ಮಾಣವಾಗಿದೆ. ಯಾಕೆಂತ ಹೇಳಿದ್ರೆ ಪಕ್ಕದ ಜಿಲ್ಲೆ ಹಾಸನದಲ್ಲಿ ಅತಿ ಹೆಚ್ಚಿನದಾಗಿ ಹೃದಯಾಘಾತದ ಒಂದು ಪ್ರಕರಣಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಹೆಚ್ಚಾಗಿ ಈ ತರದ ಒಂದು ಹೃದಯಾಘಾತಕ್ಕೆ ಒಳಗಾಗ್ತಾ ಇರ್ತಕ್ಕಂಥ ಜನ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೈಸೂರು, ಮಂಡ್ಯ, ಚಾಮರಾಜನಗರ, ಕೊಡಗು, ಹಾಸನ ಈ ಭಾಗಗಳಲ್ಲಿ ಒಂದು ರೀತಿ ಜನ ಆತಂಕಗೊಂಡಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿಗೆ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಈಗ ತಪಾಸಣೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ವೈದ್ಯರು ಕೊಡ್ತಕ್ಕಂಥ ಮಾಹಿತಿಯ ಪ್ರಕಾರ ಪ್ರತಿನಿತ್ಯ ಎಂದಿನಂತೆ ಸುಮಾರು 700ರಿಂದ 800 ಜನ ಮಾತ್ರ ತಪಾಸಣೆಗೆ ಒಳಗಾಗ್ತಾ ಇದ್ರು, ರೋಗಿಗಳು ಸೇರಿದಂತೆ ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ. ಆದ್ರೆ ಈಗ ಸುಮಾರು 1500ಕ್ಕೂ ಹೆಚ್ಚಿನ ಜನ ಪ್ರತಿನಿತ್ಯ ತಪಾಸಣೆಗೆ ಒಳಗಾಗ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏನು ಬೇಸಿಕ್ ಒಂದು ಚೆಕಪ್ ಏನಿರುತ್ತೆ ಈ ತರದೆಲ್ಲದಕ್ಕೂ ಕೂಡ ಅವರು ಒಳಗಾಗ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಈಗ ಯುವಕ ಯುವತಿಯರಿಗೆ ಹೆಚ್ಚಿನದಾಗಿ ಈ ತರದ ಒಂದು ಹೃದಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸಾವಿಗೀಡಾಗ್ತಾ ಇರ್ತಕ್ಕಂಥ ಒಂದು ಪ್ರಕರಣಗಳು ಏನಿದ್ದಾವೆ. ಇದರಿಂದಾಗಿ ಜನ ಒಂದ್ ರೀತಿ ಆತಂಕಗೊಂಡಿರ್ತಕ್ಕಂಥದ್ದು. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಅವರು ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ತಮ್ಮ ಆರೋಗ್ಯದ ಒಂದು ತಪಾಸಣೆಯನ್ನ ಮಾಡಿಸ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಒಬ್ಬೊಬ್ಬ ವೈದ್ಯ ಕಡಿಮೆ ಅಂದ್ರೆ ಸುಮಾರು 100ಕ್ಕೂ ಹೆಚ್ಚಿನ ಜನರನ್ನ ಟ್ರೀಟ್ ಮಾಡುವಂತ ಒಂದು ಸ್ಥಿತಿ ಈಗ ಅಲ್ಲಿ ನಿರ್ಮಾಣವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ OPD ಒಂದರಲ್ಲೇ ಹೊರರೋಗಿಗಳ ಒಂದು ವಿಭಾಗ ಏನಿದೆ, ಈ ಒಂದು ವಿಭಾಗದಲ್ಲೇ ಒಂದು ದಿನಕ್ಕೆ 1000ಕ್ಕೂ ಹೆಚ್ಚಿನ ಜನ ಈಗ ಬರ್ತಾ ಇರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಮೈಸೂರು ಜಿಲ್ಲೆ ಮಾತ್ರವಲ್ಲ, ಅಕ್ಕಪಕ್ಕದ ಜಿಲ್ಲೆಗಳೆಲ್ಲಾ ಭಾಗಗಳಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಇದು ಪ್ರಮುಖವಾದಂತಹ ಒಂದು ಆತಂಕ ಹುಟ್ಟಿಸುವಂತಹ ಕಾರಣ ಏನಂತ ಹೇಳಿದ್ರೆ ಪಕ್ಕದ ಹಾಸನ ಜಿಲ್ಲೆಯಲ್ಲಿ ಆಗ್ತಾ ಇರತಕ್ಕಂತ ಹೃದಯದ ಒಂದು